ಗ್ರಾಮದ ದೇವತಾ ಧಾರ್ಮಿಕ ಕಾರ್ಯದಲ್ಲಿ ಸರ್ವರ ಸಹಭಾಗಿತ್ವ ಇರಬೇಕು ಎಂದು ಶಿಮುಲ್ ಜಿಲ್ಲಾ ನಿರ್ದೇಶಕ ಬಿಸಿ ಸಂಜೀವಮೂರ್ತಿ ಹೇಳಿದರು. ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ನಗರಂಗೆರೆ ಗ್ರಾಮ ಪಂಚಾಯಿತಿ ಹಿತರಕ್ಷಣಾ ವೇದಿಕೆ, ಮೂರ್ತಿ ಡೆವಲಪರ್ಸ್ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಅಂಬೇಡ್ಕರ್ ಹಾಗೂ ಬಸವ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಗ್ರಾಮದಲ್ಲಿ ಶಿಥಿಲವಾಗಿರುವ ಶ್ರೀ ದುರ್ಗಾಂಬಿಕಾ ದೇವಸ್ಥಾನ ನಿರ್ಮಾಣ ಕಾರ್ಯಕ್ಕೆ 5 ಲಕ್ಷ ಧನ ಸಹಾಯ ಮಾಡಲಾಗುವುದು. ಉಳಿದಂತೆ ಶಾಸಕರು ನೀಡಿರುವ ಅನುದಾನ ಬಳಸಿಕೊಂಡು ಸುಂದರ ದೇವಾಲಯ ನಿರ್ಮಾಣಕ್ಕೆ ಗ್ರಾಮದ ಸರ್ವರ ಹೊಂದಾಣಿಕೆ ಇರಬೇಕು ಎಂದು ಹೇಳಿದರು. ಒಂದು ಸಂಘಟನೆಯಿಂದ ಜನಪರ ಕೆಲಸ ಆಗಬೇಕು. ಈ ಹಿನ್ನೆಲೆಯಲ್ಲಿ ಹಿತರಕ್ಷಣಾ ವೇದಿಕೆಯಿಂದ ಗ್ರಾಮದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ, ಕಾರು, ಬೈಕ್ ಸವಾರರಿಗೆ ಪರವಾನಗಿ, ಲೈಸೆನ್ಸ್, ಹೆಣ್ಣು ಮಕ್ಕಳ ಭವಿಷ್ಯಕ್ಕೆ ಆಧಾರ ಅನಿಸುವ ಸುಕನ್ಯಾ ಯೋಜನೆಗೆ ಮೊದಲ ವಂತಿಕೆಯಾಗಿ ಪ್ರತಿ ಕುಟುಂಬದ ಹೆಣ್ಣು ಮಗುವಿಗೆ 1825 ರು ಸಹಕಾರ ಮಾಡಲಾಗುವುದು. 157 ವಾಹನ ಸವಾರರಿಗೆ ಚಾಲನಾ ಪರವಾನಗಿ ಕೊಡಿಸಲಾಗುವುದು. ಇದನ್ನು ಸದುಪಯೋಗ ಮಾಡಿಕೊಳ್ಳಬೇಕು ಎಂದು ಹೇಳಿದರು. ವರದಿ ಅರುಣ್ ಕುಮಾರ್, ಎಸ್. ದೊಡ್ಡ ಉಳ್ಳಾರ್ತಿ, ಜ್ಞಾನಜ್ಯೋತಿ ಕನ್ನಡ ನ್ಯೂಸ್, ಚಿತ್ರದುರ್ಗ. ಅದರ ಜೊತೆಗೆ ನಾನು ಈ ಗ್ರಾಮಕ್ಕೆ ಸಂಬಂಧಪಟ್ಟಂತ ಮತ್ತು ಈ ಹಟ್ಟಿಗೆ ಸಂಬಂಧಪಟ್ಟಂತ ಎಲ್ಲ ಮುಖಂಡರಲ್ಲೂ ಮತ್ತು ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತೀನಿ. ಈ ದೇವಸ್ಥಾನವನ್ನು ನೀವೆಲ್ಲರೂ ಜವಾಬ್ದಾರಿ ತೆಗೆದುಕೊಂಡು ಆದಷ್ಟು ನಿಮ್ಮ ದೇವಸ್ಥಾನ ನಿಮ್ಮ ಜವಾಬ್ದಾರಿಯಿಂದ ನೀವು ಮುಂದೆ ನಿಂತ್ಕೊಂಡು ಇದನ್ನು ಮಾಡಿಸ್ಬೇಕು ಅಂತಂದೇಳಿ ನಾನು ಕಳಕಳಿಯಿಂದ ನಿಮ್ಮನ್ನು ಮನವಿ ಮಾಡ್ತೀನಿ. ಯಾಕೆಂದರೆ ಅದು ನಿಮ್ಮ ದೇವರದು, ನಿಮಗೆ ಗೊತ್ತಿರುತ್ತೆ, ನೀವು ಮಾಡಬೇಕು ಅದನ್ನು. ಈಗ ನೀವು ಬರೀ ಮುಗಿಯೋಕ್ಕಷ್ಟೇ ಆಗಬಾರ್ದು. ನೀವು ದೇವ್ರ ಕೆಲಸನೂ ಮಾಡಬೇಕು. ಮಾಡಿ ಆಮೇಲೆ ಮುಗಿದ್ರೆ ದೇವರು ಮೆಚ್ಕೊಂತಾನೆ. ಯಾರೋ ಬಂದು ಮಾಡೋದು ನೀವು ಮುಗಿಯೋದು ಅಂದರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಅದಕ್ಕೋಸ್ಕರ ಅದಕ್ಕೆ ಏನು ಬೇಕೋ ಸಹಕಾರ ಕೊಡ್ತೀವಿ. ಅಕಸ್ಮಾತ್ 35 ಒಳ್ಳೆ ಕಲ್ಲಿನ ದೇವಸ್ಥಾನ ಮಾಡಿಸಿ, ಅದು 35 ಲಕ್ಷ ರೂಪಾಯಿ ಆದ್ರಾಗ ಏನನ್ನ ನಿಮಗೆ ಇನ್ನೂ ಒಂದು 5-10 ಲಕ್ಷ ರೂಪಾಯಿ ಕಮ್ಮಿ ಬಂತಂದರೆ ಅದಕ್ಕೆ ನಾನು ವ್ಯವಸ್ಥೆ ಮಾಡಿಸ್ಕೊಡ್ತೀನಿ. ನೀವು ಮಾಡಿರಿ, ಆ ದೇವಸ್ಥಾನನ ನೀವು ಮುಂದಿಂದ್ಕೊಂಡು ಚೆನ್ನಾಗಿ ಮಾಡಿರಿ. ಒಳ್ಳೆ ಸ್ಥಾನ ಇದು, ಭಾಳಷ್ಟು ಶಕ್ತಿ ಇರ್ತಕ್ಕಂಥ ದೇವಸ್ಥಾನ ಇದು. ಇದಕ್ಕೆ ನಮ್ಮ ಪೂರ್ಣ ಸಹಕಾರ ಇರುತ್ತೆ. ಗ್ರಾಮದಾಗ ಎಲ್ಲ ಆ ಸಮಾಜಕ್ಕೆ ಸಂಬಂಧಪಟ್ಟಂಥ, ಆ ದೇವರಿಗೆ ಸಂಬಂಧಪಟ್ಟಂಥ ಅಣ್ಣ ತಮ್ಮಗಳು, ನೆಂಟರು ಎಲ್ಲ ಸೇರ್ಕೊಂಡು ನೀವೊಂದು ಕಮಿಟಿಯನ್ನು ಮಾಡ್ಕೊಂಡು ಎಲ್ಲ ನೀವೇ ಮುಂದೆ ನಿಂತ್ಕೊಂಡು ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು ಅಂತಂದೇಳಿ ಪಂಚಾಯತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ನಗರಂಗೆರೆ, ದಾಸನಾಯಕನಹಟ್ಟಿ, ಗಾನಪ್ಪನಹಟ್ಟಿ, ನರಹರಿ ನಗರ, ಸಿದ್ದಾಪುರ, ಲಕ್ಷ್ಮೀಪುರ, ಒಟ್ಟಪ್ಪನಹಳ್ಳಿ, ನಂದಾಪುರ ಮತ್ತು ಕೃಷ್ಣಾಪುರ ಈ 9 ಗ್ರಾಮಗಳ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಒಂದು ಸಂಘಟನೆಯನ್ನು ಮಾಡಿ, ಇದರ ಮೂಲ ಉದ್ದೇಶ ಏನಪ್ಪ ಅಂದರೆ ಈ ಭಾಗದಲ್ಲಿ ಏನೇನು ಸರ್ಕಾರದ ಸೌಲಭ್ಯಗಳು ಸಿಗಬೇಕೋ ಅವು ನ್ಯಾಯಯುತವಾಗಿ ಕೊಡಿಸ್ತಕ್ಕಂಥ ಕೆಲಸ ಮೊದಲನೇದು. ಅದರ ಜೊತೆಗೆ ಏನಾದರೂ ಒಂದು ಶಿಕ್ಷಣಕ್ಕೆ ಮತ್ತು ಧಾರ್ಮಿಕ ವಿಚಾರಗಳಿಗೆ ನಾವು ಸಹಕಾರವನ್ನು ಕೊಡೋದ್ರ ಮೂಲಕ ಈ ಭಾಗದ ಜನರಿಗೆ ನಮ್ಮ ಕೈಲಾದ ಒಂದು ಸಹಕಾರವನ್ನು ಕೊಡಬೇಕು. ಅದರ ಜೊತೆಗೆ ನಾವು ಮೂರ್ತಿ ಇಂಡಸ್ಟ್ರೀಸ್ ಆ್ಯಂಡ್ ಡೆವಲಪರ್ಸ್ನವರು ಈ ಕಾರ್ಯಕ್ರಮಗಳಿಗೆ ಆಗ್ತಕ್ಕಂಥ ಆರ್ಥಿಕ ನೆರವನ್ನು ಕೊಟ್ಟು ಈ ಸಂಘಟನೆ ಮೂಲಕ ಸಾರ್ವಜನಿಕರಿಗೆ ನಮ್ಮ ಕೈಲಾದಷ್ಟು ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಏಕೈಕ ಉದ್ದೇಶ. ಅದರ ಜೊತೆಗೆ ನಮ್ಮ ಸಂಘಟನೆಯಲ್ಲಿ ಯಾವುದೇ ರಾಜಕೀಯ ಇಲ್ಲ, ಮತ್ತು ಯಾವುದೇ ಧರ್ಮಕ್ಕೆ ಸೀಮಿತವಾಗಿಲ್ಲ, ಯಾವುದೇ ಜಾತಿಗೆ ಸೀಮಿತವಾಗಿಲ್ಲ, ಯಾವುದೇ ಬಡವರು ಶ್ರೀಮಂತರು ಅಂತಕ್ಕಂಥ ಭಾವನೆ ನಮ್ಮಲ್ಲಿಲ್ಲ. ಎಲ್ಲರೂ ಒಂದೇ ಅನ್ನೋ ಒಂದು ಭಾವನೆ ಇಟ್ಕೊಂಡು ಮಾಡಿರ್ತಕ್ಕಂಥ ಸಂಘಟನೆ ಅಂತಂದೇಳಿ ಈ ಸಂದರ್ಭದಲ್ಲಿ ನಾನು ಘಂಟಾಘೋಷವಾಗಿ ನಿಮಗೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅದರ ಜೊತೆಗೆ ಈ ಸಂಘಟನೆ ಮೂಲಕ ಇವತ್ತು ಯಾವುದೇ ಒಂದು ಗ್ರಾಮಗಳಲ್ಲಿ ಆಗ್ತಕ್ಕಂಥ ಉತ್ತಮವಾದಂಥ ಕೆಲಸಗಳು ನಾವು ಸಂಬಂಧಪಟ್ಟ ಇಲಾಖೆಗಳಿಗೆ, ಸಂಬಂಧಪಟ್ಟ ಶಾಸಕರಿಗೆ, ಸಂಬಂಧಪಟ್ಟ ಲೋಕಸಭಾ ಸದಸ್ಯರಿಗೆ ಮತ್ತು ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಇತರೆ ಪ್ರತಿನಿಧಿಗಳಿಗೆ ನಾವು ಗಮನ ವಹಿಸೋದ್ರ ಮೂಲಕ ಇಲ್ಲಿಯ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತಕ್ಕಂಥ ಸಂಘಟನೆ ಇದು. ಇದು ಸಂಘಟನೆ ಮೂಲಕ ನಾವು ಸಾರ್ವಜನಿಕರಿಗೆ ಅನುಕೂಲ ಮಾಡಬಹುದು. ಕೇವಲ ಅಧಿಕಾರಿ ಇದ್ರೆ ಅಲ್ಲ, ಒಂದು ಸಂಘಟನೆ ಇದ್ರೂ ಸಹ ಸಾರ್ವಜನಿಕರಿಗೆ ಅನುಕೂಲ ಮಾಡಬಹುದು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ ಈ ಒಂದು ನಗರಂಗೆರೆ ಗ್ರಾಮ ಪಂಚಾಯತಿ ಹಿತರಕ್ಷಣೆ ವೇದಿಕೆ. ಇದ್ರ ಮೂಲಕ ಈಗಾಗಲೇ ನಗರಂಗೆರೆಯಲ್ಲಿ ಸುಮಾರು 10 ಕಾರ್ಯಕ್ರಮಗಳನ್ನು ಭಾಳ ಯಶಸ್ವಿಯಾಗಿ ಮಾಡಿದ್ದೀವಿ. ಅದಾದ ನಂತರ ಮೊನ್ನೆ ನರಹರಿ ನಗರದಲ್ಲಿ ಇದೇ ಅಂಬೇಡ್ಕರ್ ಜಯಂತಿ ಮತ್ತು ಬಸವೇಶ್ವರ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಇದೇ ಥರ ಲಕ್ಷ್ಮೀಪುರದಲ್ಲಿ ಸಹ ನಾವೀಗ ಕಳೆದ ಭಾನುವಾರ ಅದೂ ಸಹ ಇದೇ ಥರ ಆಯಿತು. ರಾತ್ರಿ ಮಳೆ ಬಂತು, ಬೆಳಿಗ್ಗೆ
ನಾವು ಇದೇ ಥರ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ವಿ. ಅಲ್ಲಿ ಸುಮಾರು 12 ಜನ ಮಕ್ಕಳಿಗೆ SSC ಮತ್ತು PUC ಮಕ್ಕಳಾಗಿರೋರಿಗೆ ನಾವು 85% ಮೇಲೆ ತೆಗೆದುಕೊಂಡು ಪ್ರತಿಭಾ ಪುರಸ್ಕಾರವನ್ನು ಕೊಟ್ವಿ. ಆಮೇಲೆ 10 ವರ್ಷದ ಒಳಗಿನ ಮಕ್ಕಳಿಗೆ 1 ವರ್ಷದಿಂದ ಏನು 10 ವರ್ಷದಾಗಿರ್ತಕ್ಕಂಥ ಮಕ್ಕಳಿಗೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಅವರಿಗೆ ನೋಂದಾವಣೆಯನ್ನು ಪೋಸ್ಟ್ ಆಫೀಸ್ ಮೂಲಕ ಮಾಡಿಸ್ತಕ್ಕಂಥದ್ದು. ಅದು ಮುಖ್ಯ ಉದ್ದೇಶ, ನಿಮ್ಮ ಯಾರೇ ಮನೆಯಲ್ಲಿ 2 ಹೆಣ್ಮಕ್ಳಿದ್ರೆ 1 ವರ್ಷದಿಂದ 10 ವರ್ಷದ ಒಳಗಡೆ ಇದ್ದರೆ ಅವ್ರಿಗೆ ಪ್ರತಿ ವರ್ಷ ಬೇಕಾದ್ರೆ 150ರಿಂದ 1.5 ಲಕ್ಷದವರೆಗೂ ಕಟ್ಬೋದು ವರ್ಷ ಅಂತ ಒಂದು ಸ್ಕೀಮ್ ಅದು. ಅದಕ್ಕೆ ನಮ್ಮ ಸಂಸ್ಥೆ ಮೂರ್ತಿ ಡೆವಲಪರ್ಸ್ ಸಂಸ್ಥೆಯಿಂದ ಅಂಥ ಹೆಣ್ಮಕ್ಳಿಗೆ ಒಂದು ಮನೆಯಲ್ಲಿ 2 ಹೆಣ್ಮಕ್ಳವರೆಗೂ ಕೊಡೋದಕ್ಕೆ ಅದು ಇದೆ ನನ್ನ ಕಾನೂನಿನಲ್ಲಿ. ಅದನ್ನು 1 ವರ್ಷದಿಂದ 10 ವರ್ಷ ಇರ್ತಕ್ಕಂಥ ಮಕ್ಕಳಿಗೆ ನಾವು 1 ವರ್ಷದ ಮೊದಲನೇ ವರ್ಷದ ಕಂತು 1825 ರೂಪಾಯಿ ಕಂತನ್ನು ನಾವು ನಮ್ಮ ಸಂಸ್ಥೆಯಿಂದ ಅದನ್ನು ನಿಮಗೆ ನಿಮ್ಮ ಮಕ್ಕಳ ಹೆಸರಿಗೆ ನಿಮ್ಮ ನಾಮಿನಿ ಮಾಡಿಸಿ ತಂದೆನ ಅಥವಾ ತಾಯಿನ ಅದನ್ನು ಕಟ್ಟಿಸ್ತಕ್ಕಂಥ ಕೆಲಸ. ನೀವು ಅಂದ್ಕೊಂಡಿರ್ಬೋದು ಯಾಕೆ 1825 ಅಂತಂದೇಳಿ ನಿಗದಿಪಡಿಸಿದ್ದೀರ ಅಂತೇಳಿ. ನಾವು 365 ದಿವಸ ವರ್ಷಕ್ಕಿದೆ. ಪ್ರತಿ ದಿವಸ 5 ರೂಪಾಯಿ ನನಗೆ ಅಂತಂದರೆ 365 ದಿವಸಕ್ಕೆ 1825 ರೂಪಾಯಿ ಆಗುತ್ತೆ. ಅದಕ್ಕೋಸ್ಕರ ನಾವು ಈ ಯೋಜನೆಯಲ್ಲಿ ಉಳಿಸ್ತಕ್ಕಂಥ ತಾಯಂದರು ಮತ್ತು ಅವರ ತಂದೆಯವರು ಪ್ರತಿ ದಿವಸ 5 ರೂಪಾಯಿ ಉಳಿತಾಯವನ್ನು ಮಾಡಿದರೆ ವರ್ಷಕ್ಕೆ 1825 ರೂಪಾಯಿ ಆಗುತ್ತೆ. ಅದನ್ನು ನೀವು 14 ವರ್ಷ ಕಟ್ಟಿದರೆ 24ನೇ ವರ್ಷ ಆ ಮಗುವಿಗೆ ಮದುವೆ ಅಥವಾ ವಿದ್ಯಾಭ್ಯಾಸಕ್ಕೆ ಅವಶ್ಯಕತೆ ಇದ್ದಾಗ ನಿಮಗೆ 1 ಲಕ್ಷ ರೂಪಾಯಿ ಹಣ ಅದು ಸಿಗುತ್ತೆ ಅಂತಂದೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈಗಾಗಲೇ ನಿಮ್ಮ ಗ್ರಾಮದಲ್ಲಿ ಸುಮಾರು 10 ಜನ ಆ ಒಂದು ಸ್ಕೀಮ್ಗೆ ನೋಂದಾವಣೆಯನ್ನು ಮಾಡಿದ್ದಾರೆ. ಮುಂದಿನ ವಾರ 10 ದಿವಸದಲ್ಲಿ ನಮ್ಮ ಸ್ವಯಂ ಸೇವಕರು ಬಂದು ಸಂಬಂಧಪಟ್ಟ ಅಪ್ಲಿಕೇಶನ್ನ ಭರ್ತಿ ಮಾಡಿ ಅದನ್ನು ಹಣ ಪಾವತಿ ಮಾಡಿ ನಿಮಗೆ ಪಾಸ್ಬುಕ್ ತರಿಸ್ತಕ್ಕಂಥ ಒಂದು ಕೆಲಸವನ್ನು ಸಹ ಮಾಡ್ತಾ ಇದ್ದೀವಿ. ಅದರಲ್ಲಿ 2 ಯೋಜನೆ, ಒಂದು ಪ್ರತಿಭಾ ಪುರಸ್ಕಾರ ಮತ್ತು ಈ ಯೋಜನೆ. 3ನೇದು ಡ್ರೈವಿಂಗ್ ಲೈಸೆನ್ಸ್. ಇವತ್ತು ಭಾಳಷ್ಟು ಜನ ರೈತರು ಹೊಲಗಳಲ್ಲಿ ಟ್ಯಾಕ್ಟ್ರಿ ಹೊಡಿತಾರೆ, ಮತ್ತು ಬೇರೆ ಟಿಲ್ಲರ್ ಹೊಡಿತಾರೆ, ಮತ್ತು ಟಾಟಾ AC ಓಡಿಸ್ತಾರೆ. ಆದರೆ ಅವರಿಗೆ ಸರಿಯಾದ ರೀತಿಯ ಲೈಸೆನ್ಸು ಮಾರ್ಗದರ್ಶನ ಇರೋದಿಲ್ಲ. ಭಾಳಷ್ಟು ಜನ 60-70% ಜನ ಡ್ರೈವಿಂಗ್ ಲೈಸೆನ್ಸ್ ಇರೋದಿಲ್ಲ. ನಾಳೆ ಬೆಳಗ್ಗೆ ಏನಾದರೂ ಅನಾಹುತ ಆಯ್ತಂದರೆ ಅದರಿಂದ ಭಾಳಷ್ಟು ಅವರು ತೊಂದರೆಗೆ ಅನುಭವಿಸ್ತಾರೆ. ಅದಕ್ಕೋಸ್ಕರ ನಾವು ಮತ್ತು ಮಕ್ಕಳು ಇವತ್ತು ಕಾಲೇಜಿಗೆ ಹೋಗ್ತಕ್ಕಂಥವ್ರು ಮತ್ತು ವ್ಯವಹಾರಕ್ಕೆ ಹೋಗ್ತಕ್ಕಂಥವ್ರು 2 ವೀಲರ್ ಇದು ಲೈಸೆನ್ಸ್ ಅದನ್ನು ಸಹ ಮಾಡಿಸ್ಕೊಂಡಿರಲ್ಲ.